ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸದ್ದು ಮತ್ತು ಸುದ್ದಿಯನ್ನು ಮಾಡ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರು ಇದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ರಾಜಣ್ಣ ಅವರು ಈಗಾಗಲೇ ಒಪ್ಕೊಂಡಿದ್ದಾರೆ, ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿತ್ತು ಅಂತ ಹೇಳಿ. ಇದು ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಹೌದು, ತನಿಖೆ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸದನದ ಒಳಗಡೆ ಗೃಹ ಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ. ಉನ್ನತ ಮಟ್ಟದ ಒಂದು ತನಿಖೆ ನಡೆಸ್ತೀವಿ, ಇದರಲ್ಲಿ ಸತ್ಯಾಸತ್ಯತೆ ಏನಿದೆ ಎಲ್ಲ ಬಹಿರಂಗಪಡಿಸ್ತೀವಿ ಅಂಥೇಳಿ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಬಿಜೆಪಿ ಅವರು ಹೇಳ್ತಾ ಇರುವಂಥದ್ದು ರಾಜ್ಯ ಪೊಲೀಸ್ ಮೇಲೆ ಭರವಸೆ ಇಲ್ಲ, CBI ತನಿಖೆ ಆಗಬೇಕು, ಇಲ್ಲ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳ್ತಾರೆ. ನಿನ್ನೆ ಇದೇ ಹನಿ ಟ್ರ್ಯಾಪ್ ವಿಷಯ ಚರ್ಚೆ ಆದಾಗ, BJPಯವರೇ ಚರ್ಚೆಗೆ ತಗೊಂಡಾಗ ಇಡೀ ಸದನ ಮಾತನಾಡಿ ಕೊನೆಗೆ ಗೃಹ ಮಂತ್ರಿಗಳು ಉನ್ನತ ಮಟ್ಟದ ತನಿಖೆ ನಾನು ಶುರು ಮಾಡಿಸ್ತೀನಿ ಇದ್ರ ಬಗ್ಗೆ ಅಂತ ಆಶ್ವಾಸನೆ ಕೊಟ್ಟಾಗ BJPಯವರು ಒಪ್ಕೊಂಡ್ರು, ಹೋದ್ರಲ್ಲ ಮನೆಗೆ. ರಾತ್ರಿ ಕನಸು ಬಿತ್ತಾ, ಇಲ್ಲ ಈ ತನಿಖೆ ಬೇಡ, CBIನೇ ಆಗಬೇಕು ಅಂತ. ರಾತ್ರಿ ಮತ್ತೆ ಕನಸು ಬಿದ್ದ ಮೇಲೆ ಬೆಳಗ್ಗೆ ಬಂದು ಗಲಾಟೆ ಮಾಡಿದ್ರೆ ಬೇರೆ ಇಶ್ಯೂ ಇಲ್ಲ, ರಾಜ್ಯದ ಜನರ ಪರವಾಗಿ ಮಾತನಾಡಬೇಕಂತ ಇಶ್ಯೂಗಳಿಲ್ವಾ? ಮುಖ್ಯಮಂತ್ರಿಗಳ ಉತ್ತರ ಇತ್ತು ಇವತ್ತು. ಸಾಕಷ್ಟು ವಿಷಯದ ಮೇಲೆ ಮುಖ್ಯಮಂತ್ರಿಗಳು ಮಾತಾಡಬೇಕಾಗಿತ್ತು. ಜನರ ನೋವು ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕಿತ್ತು. ಅದನ್ನು ಬಿಟ್ಟು ಯಾವುದೋ CD ಇಟ್ಕೊಂಡು CBIಗೆ ಕೊಡಬೇಕಂತ ಪಟ್ಟಿಡ್ಕೊಂಡ್ರೆ, ಕಾಂಗ್ರೆಸ್ನಲ್ಲೇ ಕೆಲವರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಚಿವರನ್ನೇ ಗೋಸ್ಕರ ಈ ಟ್ರ್ಯಾಪ್ ಮಾಡ್ತಾ ಇರುವಂಥದ್ದು ಅನ್ನೋ ಮಾತುಗಳು. ತನಿಖೆ ಆದಮೇಲೆ ಗೊತ್ತಾಗುತ್ತೆ ಕಾಂಗ್ರೆಸ್ನವ್ರು ಇದ್ದಾರಾ ಇದರ ಹಿಂದೆ, ಅಥವಾ BJPಯವರೇ ಇದ್ದಾರಾ, ಅಥವಾ ಬೇರೆಯವರು ಇದ್ದಾರಾ. ಯಾಕೆಂದರೆ BJP ಪಕ್ಷದಲ್ಲಿ ಒಂದೇ ಬಾರಿ 9 ಜನ ಸಚಿವರು ಹೋಗಿ ಸ್ಟೇ ತೊಗೊಂಡು ಬಂದಿದ್ದರು. 9 ಜನ ಸಚಿವರು CD ಯಾರು ಮಾಡಿಸಿದ್ರು? ಕಾಂಗ್ರೆಸ್ ಅವ್ರು ಮಾಡಿಸಿದ್ರ? BJPಯವ್ರು ತಾನೇ ಮಾಡಿಸಿದ್ದು. ಆವಾಗ CBI ಯಾಕೆ ಕೊಟ್ಟಿಲ್ಲ? ಈಗೇನು CBI ಅಂತ ಕೇಳ್ತಾಯಿದ್ರಿ? ಸೊ ನಮ್ಮ ರಾಜ್ಯದ ಪೊಲೀಸು ಅವ್ರು ಸಕ್ಷಮರಾಗಿದ್ದಾರೆ. ಅವ್ರಿಗೆ ಸಂಪೂರ್ಣ ನಮಗೆ ವಿಶ್ವಾಸ ಇದೆ, ಅವ್ರು ಒಳ್ಳೆ ತನಿಖೆಯನ್ನು ನಡೆಸ್ತಾರೆ ಮತ್ತು ಏನಿದೆ ಅದೆಲ್ಲ ಬಹಿರಂಗವಾಗುತ್ತೆ. ಕಾಂಗ್ರೆಸ್ನಲ್ಲೇ CD ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದೆ ಅನ್ನೋ ಒಂದು ಆರೋಪ. ಸೊ 9 ಜನ ಸಚಿವರು ಸ್ಟೇ ತೊಗೊಂಡು ಬಂದಿದ್ದಾಗ ಕಾಂಗ್ರೆಸ್ನವ್ರು ಮಾಡಿಸಿದ ಯಾವ ಫ್ಯಾಕ್ಟ್ರಿಲಿ ಆಗಿದ್ದು? ಸೊ BJPಯವ್ರ ಫ್ಯಾಕ್ಟ್ರಿ CD ಮಾಡಿಸೋರು, ಅವರು ಒಂದಕ್ಕೊಂದು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಏನೋ ಪಕ್ಷ ಹೊಡೆದಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ BJPಯವರು. ಸೊ ನಮ್ಮ ಬಗ್ಗೆ ಮಾತನಾಡೋಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ. 9 ಜನ ಸಚಿವರು CD ಆಚೆ ಬರ್ಬೋದು ಅಂತ ಹೋಗಿ ಕೋರ್ಟ್ಗೆ ಹೋಗಿದ್ರಲ್ಲ, ಆವಾಗ CBI ತನಿಖೆ ಯಾಕೆ ಮಾಡಿಸಿಲ್ಲ? ನನ್ನ ಪ್ರಶ್ನೆ. ಇದಿಷ್ಟು ಶಾಸಕ ರಿಜ್ವಾನ್ ಅರ್ಷದ್ ಅವರ ಮಾತುಗಳು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.